ಇವತ್ತು ನಾನು ದಾಳಿಂಬ್ರೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ದಾಳಿಂಬ್ರೆನ ನಾವು ಆಯುರ್ವೇದದಲ್ಲಿ, ಸಂಸ್ಕೃತದಲ್ಲಿ ನಾವು ಅದನ್ನು ದಾಡಿಮ ಅಂತ ಕರಿತೀವಿ. ಸೊ ಇದನ್ನ ಗುಣಧರ್ಮಗಳ ಬಗ್ಗೆ ಹೇಳಬೇಕು ಅಂದರೆ ಇವಾಗ ಎರಡು ವೆರೈಟಿ ಥರದ್ದು ದಾಳಿಂಬ್ರೆ ನಮಗೆ ಗೊತ್ತಿದೆ. ಒಂದು ಸಿಹಿಯಾಗಿರೋದು, ಎರಡನೇದು ಸ್ವಲ್ಪ ಮಟ್ಟಿಗೆ ಹುಳಿಯಾಗಿರೋದು. ಸೊ ದಾಳಿಂಬ್ರೆ ಕೂಡ ಇವಾಗ ಸಿಹಿಯಾಗಿರೋ ಒಂದು ದಾಳಿಂಬ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ವಾತ, ಪಿತ್ತ ಮತ್ತು ಕಫವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅದೇ ಸ್ವಲ್ಪ ಹುಳಿಯಾಗಿರೋದು ಪಿತ್ತವನ್ನು, ದೇಹದಲ್ಲಿರ್ತಕ್ಕಂಥ ಒಂದು ಪಿತ್ತವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ನಾವು ದಾಳಿಂಬ್ರೆ ನಾವು ತಿಂದಾಗ ಕೂಡ ನಮ್ಗೆ ಅದರದ್ದು ಒಗರುತನ ನಮಗೆ ಗೊತ್ತಾಗುತ್ತೆ. ಸಿಹಿಯಾಗಿರುತ್ತೆ, ಮಧುರವಾಗಿರುತ್ತೆ ಅದರದ್ದು ರಸ, ಆದರೂ ಕೂಡ ಅದರದ್ದು ಒಗರುತನ ಕೂಡ ನಮಗೆ ಗೊತ್ತಾಗುತ್ತೆ. ಸೊ ದಾಳಿಂಬ್ರೆ ಏನಿದೆ, ಆಯುರ್ವೇದದಲ್ಲಿ ಇದನ್ನು ನಾವು ನಮ್ಮ ದೇಹದ ಒಂದು ಅಗ್ನಿಯನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸೊ ದಾಳಿಂಬ್ರೆಯನ್ನು ದೀಪಕವಾಗಿ ನಾವು ಇದನ್ನು ವರ್ಗಕ್ಕೆ ತರ್ತೀವಿ. ಅಂದರೆ ಇದರಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಮೆಟಬಾಲಿಕ್ ಫೈರ್ನ ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಕೆಲವರಿಗೆ ಯಾವಾಗಲೂ ಒಂದು ಅಗ್ನಿ ಏನಿರುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುತ್ತೆ, ಅವ್ರಿಗೆ ಡೈಜೆಷನ್ ಅಷ್ಟು ಕರೆಕ್ಟಾಗಿರಲ್ಲ, ಲೂಸ್ ಮೋಷನ್ ಒಂದು ಸಿನಾರಿಯೋ ನಡೀತಾ ಇರುತ್ತೆ. ಯಾವಾಗಲೂ ಅವ್ರಿಗೆ ಬೇದಿಯ ಒಂದು ಸಮಸ್ಯೆ ಇರುತ್ತೆ. ಒಂದು ಸ್ವಲ್ಪ ಊಟ ಮಾಡಿದ್ರೆ ಸಾಕು ಅವರಿಗೆ ಲೂಸ್ ಮೋಷನ್ ಆಗುತ್ತೆ, ಅಥವಾ ದೇಹ ಅದನ್ನು ಎಬ್ಸರ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಅವ್ರನ್ನಲ್ಲಿ ದಾಳಿಂಬ್ರೆ ಜ್ಯೂಸ್ ಅಥವಾ ದಾಳಿಂಬ್ರೆಯನ್ನು ಡೈಲಿ ಸೇವನೆ ಮಾಡೋದ್ರಿಂದ ಈ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಸ್ವಲ್ಪ ಆದರೆ ಮಲಬದ್ಧತೆಯ ಒಂದು ಸಮಸ್ಯೆ ಇರೋರು ಇದನ್ನು ತುಂಬ ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಸೊ ಇದನ್ನು ನೋಡಿಕೊಂಡು ಅವರು ಸೇವನೆ ಮಾಡೋದು ಒಳ್ಳೆಯದು. ಸೊ ದಾಳಿಂಬ್ರೆ ಇವಾಗ ಅದರದ್ದು ಹೂವನ್ನು ಉಪಯೋಗಿಸ್ತೀವಿ, ಅದನ್ನು ಎಲೆಗಳನ್ನು ಉಪಯೋಗಿಸ್ತೀವಿ, ಹಾಗೆ ಹಣ್ಣನ್ನು ನಾವು ಉಪಯೋಗಿಸ್ತೀವಿ. ಸೊ ಇವಾಗ ಎಲೆನ ನಾವು ಇವಾಗ ಹಲ್ಲಿನ ಒಂದು ಸಮಸ್ಯೆಗಳಲ್ಲಿ ಯಾವಾಗಲೂ ರಕ್ತದ ಒಂದು ರಕ್ತ ಯಾವಾಗಲೂ ಸ್ವಲ್ಪ ವೀಕ್ ಆಗಿದ್ದು, ಇನ್ಫ್ಲಮೇಷನ್ಸ್ ಇದ್ದು ಹಲ್ಲು ಸ್ವಲ್ಪ ಸಮಸ್ಯೆಗಳಿದ್ದಾಗ ರಕ್ತ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಬ್ರಷ್ ಮಾಡಿದ್ರೆ ಸಾಕು ಸ್ವಲ್ಪ ಮಟ್ಟಿಗೆ ರಕ್ತ ಬರುತ್ತೆ. ಸೊ ಅಂಥವರು ಈ ಪೊಮೊಗ್ರಾನೆಟ್ ಫ್ಲವರ್ಸ್ ಅಥವಾ ಅದರದ್ದು ಹೂ ಏನಿದೆ ಅದು ಮತ್ತು ರೋಸಿನ ಹೂ ಎರಡು ಕೂಡ ಸನ್ ಡ್ರೈ ಮಾಡಿಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಬೋದು. ಈ ಪೌಡರ್ನ ಅವರು ಹಲ್ಲನ್ನು ಉಜ್ಜೋದಕ್ಕೆ ಉಪಯೋಗಿಸ್ತಾ ಬಂದರೆ ಈ ಬ್ಲೀಡಿಂಗ್ ಪ್ರಾಬ್ಲಮ್ಮು, ಹಲ್ಲಲ್ಲಿ ಕಾಣಿಸ್ಕೊಳ್ತಾ ಇರೋದು ಬ್ಲೀಡಿಂಗ್ ಗಮ್ಸ್ ಏನಿದೆ ಅದು ಕಮ್ಮಿ ಆಗುತ್ತೆ. ಅದು ಅಲ್ಲದೆ ಇವಾಗ ಇದ್ರದ್ದು ಕಷಾಯ ಕೂಡ ಬಾಯಲ್ಲಿ ಮುಕ್ಕಳಿಸ್ಕೊಂಡು ಅದನ್ನು ಮಾಡುತ್ತಾ ಬಂದರೆ ಅಲ್ಲಿ ಇರ್ತಕ್ಕಂಥ ಬಾಯಲ್ಲಿ ಬರ್ತಕ್ಕಂಥ ಹುಣ್ಣುಗಳಾಗಿರ್ಬೋದು, ಆ ಸಮಸ್ಯೆಯಿಂದ ನರಳ್ತಾ ಇರೋರು ಇದನ್ನು ಖಂಡಿತವಾಗ್ಲೂ ಮಾಡಿದ್ರೆ ಅದು ಆ ಸಮಸ್ಯೆ, ಆ ತೊಂದರೆ ಕಮ್ಮಿ ಆಗುತ್ತೆ. ಸೊ ಇವಾಗ ದಾಳಿಂಬ್ರೆದು ಬೀಜಗಳದ ಬಗ್ಗೆ ನಾನು ಹೇಳಬೇಕು ಅಂದರೆ, ಬೀಜಗಳನ್ನು ನಾವು ಒಣಗಿಸ್ಬಿಟ್ಟು ಅದನ್ನು ಮಸಾಲವಾಗಿ ಅದನ್ನು ಉಪಯೋಗಿಸ್ತೀವಿ. ಅದಲ್ಲದೆ ಅದರದ್ದು ಸಿಪ್ಪೆ ಕೂಡ ಅದೇ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೋದು. ಇದು ಹಾರ್ಟ್ ಅಥವಾ ಹೃದಯ ಒಂದು ಸಮಸ್ಯೆಗಳಿಗೆ ದಾಳಿಂಬ್ರೆಯನ್ನು ನಾವು ಸಾಕಷ್ಟು ಮಟ್ಟಿಗೆ ಆಯುರ್ವೇದದಲ್ಲಿ ಉಪಯೋಗಿಸ್ತೀವಿ. ಅದಲ್ಲದೆ ಮೆಟಬಾಲಿಕ್ ಪ್ರಾಬ್ಲಮ್ಸಲ್ಲೂ ಕೂಡ, ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂದರೆ ಅಜೀರ್ಣದ ಸಮಸ್ಯೆ ಆಗಿರ್ಬೋದು, ಅಥವಾ ನಾನು ಅವಾಗಲೇ ಹೇಳಿದ ಥರ ಒಂದು ಯಾವಾಗಲೂ ಬೇದಿಗಳಾಗೋದಾಗಿರ್ಬೋದು, ಅಥವಾ ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಅಂಥವರಲ್ಲೂ ಕೂಡ ಈ ದಾಳಿಂಬ್ರೆಯನ್ನು ಉಪಯೋಗಿಸೋದ್ರಿಂದ ಅದು ಆ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ. ಆದರೆ ಇದನ್ನು ಕೂಡ ನೀವು ವೈದ್ಯರನ್ನು ಸಂಪರ್ಕಿಸ್ಬಿಟ್ಟು ಎಷ್ಟು ದಿನ ನಾನು ಸಾಮಾನ್ಯವಾಗಿ ಇದನ್ನು ತಗೊಳ್ಬೋದು ಅನ್ನೋದನ್ನು ನೀವು ಅವರನ್ನು ಮೀಟ್ ಮಾಡಿ ಕೇಳ್ಕೊಳ್ಬೇಕು. ಅದಲ್ಲದೆ ದಾಳಿಂಬ್ರೆಯನ್ನು ನಾವು ಇವಾಗ ಹೆಣ್ಮಕ್ಳಲ್ಲೂ ಅಷ್ಟೇ, ಇವಾಗ ಈ ಒಂದು ಯಾವಾಗಲ ಬ್ಲೀಡಿಂಗಿನ ಒಂದು ಸಮಸ್ಯೆ ತುಂಬ ಹೆಚ್ಚಾಗಿದ್ದಾಗ ಅವರು ಕೂಡ ಈ ದಾಳಿಂಬ್ರೆ ಜ್ಯೂಸ್ ಆಗಿರ್ಬೋದು ಅಥವಾ ದಾಳಿಂಬ್ರೆಯ ಒಂದು ಪಾನಕ ಥರ ಮಾಡಿಕೊಂಡು ಅವರು ಪೀರಿಯಡ್ ಒಂದು 4ನೇ ದಿನದಿಂದ 8ನೇ ದಿನದವರೆಗೂ ತಗೊಳ್ತಾ ಇರೋದು ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇರೋ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದಲ್ಲಿ ಅದು ಸಹಾಯ ಮಾಡುತ್ತೆ. ಅದಲ್ಲದೆ ರಕ್ತದ ಒಂದು ಪಿಕ್ಚರ್ ಏನಿದೆ, ಬ್ಲಡ್ ಪಿಕ್ಚರ್ ಏನಿರುತ್ತೆ ಅದನ್ನು ಇಂಪ್ರೂವ್ ಮಾಡೋಕ್ಕೆ, HB-ಯನ್ನು ಇಂಪ್ರೂವ್ ಮಾಡೋಕ್ಕೂ ಕೂಡ ದಾಳಿಂಬ್ರೆ ಸಾಕಷ್ಟು ಮಟ್ಟು ಸಹಾಯ ಮಾಡುತ್ತೆ. ಸೊ ಈ ಒಂದು ಕಾರಣದಿಂದನೇ ಗರ್ಭಿಣಿಯರಲ್ಲಿ ದಾಳಿಂಬ್ರೆ ಹಣ್ಣನ್ನು ಸೇವನೆ ಮಾಡೋಕ್ಕೆ ಹೇಳ್ತೀವಿ. ಇದು ಬರೀ ಅವರ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಆಗಿ ಅದು ಮಾತ್ರ ಅಲ್ಲ, ಆದರೆ ಮಗುವಿನ ಒಂದು ಬೆಳವಣಿಗೆಗೂ ಕೂಡ ದಾಳಿಂಬ್ರೆಯನ್ನು ಉಪಯೋಗಿಸೋದಾಗಿರ್ಬೋದು. ಅದಲ್ಲದೆ ಇದು ಸ್ಕಿನ್ ಸಮಸ್ಯೆಗಳು ಅಂದರೆ ಚರ್ಮದ ಒಂದು ಸಮಸ್ಯೆಗಳಾಗಿರ್ಬೋದು, ದಾಳಿಂಬ್ರೆ ಹಣ್ಣು ಮತ್ತು ಅದರದ್ದು ಎಲೆಗಳನ್ನು ಎಣ್ಣೆಯಲ್ಲಿ ಹಾಕಿ ಅದನ್ನು ಪಾಕ ಮಾಡಿಕೊಂಡು ಅದರದ್ದು ಒಂದು ವಿಧಿ
ಸಿಹಿಯಲ್ಲಿ ಮಾಡಿಕೊಂಡು ಇದನ್ನು ಉಪಯೋಗಿಸೋದ್ರಿಂದ ಇವಾಗ ಬ್ರಿಂಕಲ್ಸ್ ಏನು ಹೇಳಿರ್ಬೋದು, ಸ್ಕಿನ್ನಲ್ಲಿ ಬರ್ತಕ್ಕಂಥ ಬ್ರಿಂಕಲ್ಸ್ ಆಗಿರ್ಬೋದು, ಸ್ಪಾಟ್ಸ್ಗಳು ಬರೋದು ಅಥವಾ ಮಾರ್ಕ್ಸ್ಗಳು ಉಳ್ಕೊಂಡಿರೋದು ಅದನ್ನೆಲ್ಲ ಡಿಮಿನಿಷ್ ಮಾಡೋಕ್ಕೆ, ಹಾಗೆ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡೋಕ್ಕೂ ಕೂಡ ದಾಳಿಂಬ್ರೆ ತುಂಬಾ ಒಂದು ಒಳ್ಳೆ ಫ್ರೂಟು, ಹಾಗೆ ಇದಕ್ಕೆ ಸಹಾಯ ಮಾಡುತ್ತೆ. ಸೊ ಅದಲ್ಲದೆ ದಾಳಿಂಬ್ರೆ ಬೀಜದ ಒಂದು ಚೂರ್ಣ ಆಗಿರ್ಬೋದು, ದಾಳಿಂಬ್ರೆಯ ಬೇರಿನ ಒಂದು ಬೇರಿರ್ಬೋದು, ಅದನ್ನು ಕೂಡ ನಾವು ಔಷಧಿಗಳಲ್ಲಿ ಉಪಯೋಗಿಸ್ಕೊಳ್ತೀವಿ. ಸೊ ಇವಾಗ ಕೈ ಕಾಲು ಉರಿ ಅಥವಾ ಪಾದ ಮತ್ತು ಕೈಗಳದು ಯಾವಾಗಲೂ ಸಾಮಾನ್ಯವಾಗಿ ಬರ್ನಿಂಗ್ ಸೆನ್ಸೇಷನ್ ಅಂತ ಹೇಳ್ತಾರೆ ಕೆಲವರು. ಅವರಲ್ಲಿ ಇದ್ರದ್ದು ಎಲೆಗಳನ್ನು ಇದನ್ನು ಚಟ್ನಿ ಥರ ಮಾಡ್ಕೊಳ್ಳೋದು ಅಥವಾ ರುಬ್ಕೊಂಡು ಅದರದ್ದು ಪೇಸ್ಟನ್ನ ಹಾಕ್ಕೊಂಡ್ರೆ ಅದು ಸ್ವಲ್ಪ ಆ ಒಂದು ಬರ್ನಿಂಗ್ ಸೆನ್ಸೇಷನ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಲ್ಲದೆ ಗಾಯಗಳಾದಾಗ ಇದ್ರದ್ದು ಹೂವಿನ ಒಂದು ಪುಡಿಯನ್ನು ಮಾಡಿಕೊಂಡು ಅದನ್ನು ಸುಟ್ಟು ಅದನ್ನು ಒಣಗಿಸ್ಬಿಟ್ಟು ಮೊದಲು ಅದನ್ನು ಪುಡಿಯನ್ನು ಮಾಡ್ಕೊಳ್ಳೋದು, ಹಾಗೆ ಇದ್ರ ಒಂದು ಚುಟ್ಕಿಯಷ್ಟು ಅದನ್ನು ಎಲ್ಲಿ ಗಾಯ ಆಗಿರುತ್ತೋ ಅದಲ್ಲಿ ಉದುರಿಸಿದ್ರೆ ಈ ಗಾಯಗಳು ಬೇಗ ವಾಸಿ ಆಗುತ್ತೆ, ಹಾಗೆ ಅದ್ರ ಮಾರ್ಕ್ ಕೂಡ ಬಿಡಲ್ಲ, ಅಷ್ಟು ಮಟ್ಟಿಗೆ ಅದು ಸಹಾಯ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ.